ಮಷೀನ್ ಲರ್ನಿಂಗ್ ಈ ಪದ ಇತ್ತೀಚೆಗೆ ಎಲ್ಲೆಲ್ಲೂ ಕೇಳಿ ಬರ್ತಿದೆ ಅಲ್ವಾ? ಆದ್ರೆ ನಿಜವಾಗ್ಲೂ ಇದ್ರ ಅರ್ಥ ಏನು? ಇದು ನಮ್ಮ ದಿನನಿತ್ಯದ ಜೀವನದಲ್ಲಿ ಹೇಗೆ ಕೆಲಸ ಮಾಡುತ್ತೆ? ಬನ್ನಿ ಇದನ್ನ ಸ್ವಲ್ಪ ಸರಳವಾಗಿ ಅರ್ಥ ಮಾಡ್ಕೊಳ್ಳೋಣ. ಹೀಗಾಗತ್ತೆ ಅಲ್ವಾ? ಒಂದು ಸಖತ್ ಸಿನಿಮಾ ನೋಡಿ ಮುಗಿಸಿದ ತಕ್ಷಣ ಅಬ್ಬಾ, ಇದೇ ತರಹದ್ದು ಇನ್ನೊಂದು ಸಿಕ್ಕಿದ್ರೆ ಚೆನ್ನಾಗಿತ್ತು ಅಂತ ಅನ್ಸುತ್ತೆ. ಆಶ್ಚರ್ಯ ಅಂದ್ರೆ ನೆಟ್ಫ್ಲಿಕ್ಸ್ ಅಥವಾ ಪ್ರೈಮ್ ವಿಡಿಯೋಗೆ ಇದು ಮೊದಲೇ ಗೊತ್ತಿದ್ದ ಹಾಗೆ ಅಂತಹದೇ ಒಂದು ಸಿನಿಮಾವನ್ನು ನಮ್ಮುಂದೆ ತಂದು ನಿಲ್ಲಿಸುತ್ತೆ. ಇದು ಹೇಗೆ ಸಾಧ್ಯ? ಇದೇನು ಮ್ಯಾಜಿಕಾ? ಇಲ್ಲ, ಖಂಡಿತ ಅಲ್ಲ. ಆ ಮ್ಯಾಜಿಕ್ ಹಿಂದಿರೋ ಅಸಲಿ ಶಕ್ತಿನೇ ಮಷೀನ್ ಲರ್ನಿಂಗ್. ಯೋಚನೆ ಮಾಡಿ, ಲಕ್ಷಾಂತರ ಜನ ಯಾವ ತರಹದ ಸಿನಿಮಾಗಳನ್ನು ನೋಡ್ತಾರೆ ಅನ್ನೋ ಡೇಟಾವನ್ನು ಗಮನಿಸಿ, ಅದರಿಂದ ತಾನಾಗಿಯೇ ಪಾಠ ಕಲಿತು ನಮ್ಮ ಮುಂದಿನ ಆಯ್ಕೆ ಏನಾಗಿರಬಹುದು ಅಂತ ನಿಖರವಾಗಿ ಊಹಿಸುವ ಒಂದು ಅದ್ಭುತ ತಂತ್ರಜ್ಞಾನ ಇದು. ಸರಿ, ಈಗ ಒಂದು ಸಾಮಾನ್ಯವಾದ ಗೊಂದಲಕ್ಕೆ ಬರೋಣ. ಎಐ ಅಂದ್ರೆ ಆರ್ಟಿಫಿಷಿಯಲ್ ಇಂಟೆಲಿಜೆನ್ಸ್ ಮತ್ತೆ ಮಷೀನ್ ಲರ್ನಿಂಗ್. ಇವೆರಡೂ ಒಂದೇನಾ ಅಥವಾ ಬೇರೆ ಬೇರೆನಾ? ಇವುಗಳ ನಡುವೆ ಇರೋ ಸಂಬಂಧ ಏನು? ಮೊದಲು ಇದನ್ನ ಕ್ಲಿಯರ್ ಮಾಡ್ಕೊಳ್ಳೋಣ. ನೋಡಿ, ಆರ್ಟಿಫಿಷಿಯಲ್ ಇಂಟೆಲಿಜೆನ್ಸ್ ಅಂದ್ರೆ ಎಐ ಇದೊಂದು ತುಂಬಾನೇ ವಿಶಾಲವಾದ ಕ್ಷೇತ್ರ. ಇದರ ದೊಡ್ಡ ಗುರಿ ಏನು ಗೊತ್ತಾ? ಮನುಷ್ಯರ ಹಾಗೆ ನೋಡಬಲ್ಲ, ಭಾಷೆಯನ್ನ ಅರ್ಥ ಮಾಡ್ಕೊಳ್ಳಬಲ್ಲ ಮತ್ತೆ ಸಮಸ್ಯೆಗಳನ್ನ ಬಗೆಹರಿಸಬಲ್ಲ ಸ್ಮಾರ್ಟ್ ಯಂತ್ರಗಳನ್ನ ಸೃಷ್ಟಿಸೋದು. ಇದೊಂದು ದೊಡ್ಡ ಕನಸಿನ ಹಾಗೆ. ಇದನ್ನ ಹೀಗೆ ಅರ್ಥ ಮಾಡ್ಕೊಳ್ಬೋದು. ಎಐ ಅನ್ನೋದು ಒಂದು ದೊಡ್ಡ ವೃತ್ತ ಅಂತ ಇಟ್ಕೊಳ್ಳಿ. ಆ ವೃತ್ತದೊಳಗೆ ಮಷೀನ್ ಲರ್ನಿಂಗ್ ಒಂದು ಪ್ರಮುಖ ಭಾಗ. ಇನ್ನು ಡೀಪ್ ಲರ್ನಿಂಗ್ ಇದೆಯಲ್ಲ, ಅದು ಮಷೀನ್ ಲರ್ನಿಂಗ್ನ ಒಳಗೇ ಇರೋ ಮತ್ತೊಂದು ಇನ್ನೂ ಹೆಚ್ಚು ಶಕ್ತಿಶಾಲಿಯಾದ ಒಂದು ಚಿಕ್ಕ ವೃತ್ತ. ಒಂದು ಇಂಟ್ರೆಸ್ಟಿಂಗ್ ವಿಷಯ ಅಂದ್ರೆ, ಈ ಪರಿಕಲ್ಪನೆ ಹೊಸದೇನಲ್ಲ. ಇದು ಹುಟ್ಟಿದ್ದು 1959ನಲ್ಲಿ. ಆಗ ಆರ್ಥರ್ ಸ್ಯಾಮ್ಯುಯಲ್ ಹೇಳಿದ ಒಂದು ಮಾತು ತುಂಬಾ ಮುಖ್ಯ. ಮಷೀನ್ ಲರ್ನಿಂಗ್ ಅಂದ್ರೆ ಗೊತ್ತಾ? ಕಂಪ್ಯೂಟರ್ಗೆ ಪ್ರತಿಯೊಂದಕ್ಕೂ ನಾವು ಪ್ರೋಗ್ರಾಂ ಬರೆದು ಹೇಳ್ಕೊಡೋ ಬದಲು ಅದಕ್ಕೆ ಅಪಾರವಾದ ಡೇಟಾವನ್ನ ಕೊಟ್ಟು, ನೋಡು ಇದ್ರಿಂದ ನೀನೇ ಕಲಿ ಅಂತ ಹೇಳೋದು. ತಾನಾಗಿಯೇ ಕಲಿಯುವ ಈ ಸಾಮರ್ಥ್ಯವೇ ಮಷೀನ್ ಲರ್ನಿಂಗ್ನ ಜೀವಾಳ. ಸರಿ, ಇದೆಲ್ಲ ಕೇಳೋಕೆ ಥಿಯರಿ ತರಹ ಅನಿಸ್ಬಹುದು. ಆದ್ರೆ ಇದು ನಿಜವಾಗ್ಲೂ ನಮ್ಮ ಸುತ್ತಮುತ್ತ ಪ್ರತಿದಿನ ಬಳಕೆಯಲ್ಲಿದೆ. ಹೇಗೆ ಅಂತ ಕೆಲವು ಉದಾಹರಣೆಗಳನ್ನ ನೋಡೋಣ ಬನ್ನಿ. ಮೊದಲನೆಯದಾಗಿ, ನಾವು ಈಗಾಗಲೇ ಮಾತಾಡಿದ ನೆಟ್ಫ್ಲಿಕ್ಸ್ ಮತ್ತು ಸ್ಪಾಟಿಫೈ. ನಾವು ಏನು ನೋಡ್ತೀವಿ, ಏನು ಕೇಳ್ತೀವಿ ಅಂತ ಗಮನಿಸಿ, ನಮ್ಮ ಹಾಗೆ ಇಷ್ಟಪಡೋ ಬೇರೆ ಜನರಿಗೆ ಏನ್ ಇಷ್ಟ ಆಗಿದೆ ಅಂತಾನೂ ನೋಡಿ, ಅದನ್ನೆಲ್ಲ ವಿಶ್ಲೇಷಿಸಿ ನಮಗೋಸ್ಕರ ಹೊಸ ಹಾಡು, ಹೊಸ ಸಿನಿಮಾಗಳನ್ನು ಸೂಚಿಸುತ್ತೆ. ಇನ್ನೊಂದು ಉದಾಹರಣೆ, ಗೂಗಲ್ ಮ್ಯಾಪ್ಸ್. ನಾವು ಆಫೀಸಿಗೆ ಹೊರಟಾಗ ಈ ರೋಡಲ್ಲಿ ಟ್ರಾಫಿಕ್ ಜಾಸ್ತಿ ಇದೆ, ಈ ದಾರಿ ತಗೊಳ್ಳಿ, ಬೇಗ ಹೋಗ್ತೀರಿ ಅಂತ ಹೇಳುತ್ತಲ್ವಾ? ಅದು ಹೇಗೆ ಹೇಳುತ್ತೆ? ಆ ಕ್ಷಣದ ಲೈವ್ ಟ್ರಾಫಿಕ್ ಡೇಟಾ ಮತ್ತು ಹಿಂದಿನ ದಿನಗಳ ಡೇಟಾ ಎಲ್ಲವನ್ನೂ ಒಟ್ಟಿಗೆ ಸೇರಿಸಿ ವಿಶ್ಲೇಷಿಸಿ ನಮ್ಗೆ ಅತಿ ವೇಗದ ದಾರಿಯನ್ನ ತೋರಿಸುತ್ತೆ. ಇದರ ಹಿಂದೆಯೂ ಇರೋದು ಅದೇ ಮಷೀನ್ ಲರ್ನಿಂಗ್. ಅಥವಾ ಇದನ್ನ ನೋಡಿ, ನಮ್ಮ ಕ್ರೆಡಿಟ್ ಕಾರ್ಡ್ನಿಂದ ಅಚಾನಕ್ಕಾಗಿ ಒಂದು ದೊಡ್ಡ ಮೊತ್ತದ ಅಥವಾ ವಿಚಿತ್ರವಾದ ಪೇಮೆಂಟ್ ಆದಾಗ ತಕ್ಷಣ ಬ್ಯಾಂಕ್ನಿಂದ ಒಂದು ಅಲರ್ಟ್ ಮೆಸೇಜ್ ಬರುತ್ತೆ ಅಲ್ವಾ? ಯಾಕಂದ್ರೆ ಸಿಸ್ಟಮ್ ನಮ್ಮ ಸಾಮಾನ್ಯ ಖರ್ಚಿನ ರೀತಿಯನ್ನ ಕಲ್ತುಕೊಂಡಿರುತ್ತೆ. ಅದಕ್ಕೆ ಸ್ವಲ್ಪ ವ್ಯತಿರಿಕ್ತವಾಗಿ ಏನಾದ್ರೂ ನಡೆದರೆ ತಕ್ಷಣ ಅದನ್ನ ಗುರುತಿಸಿ ನಮ್ಮನ್ನ ಎಚ್ಚರಿಸುತ್ತೆ. ಇದು ನಮ್ಮ ಹಣಕಾಸಿಗೆ ಒಂದು ರೀತಿ ಡಿಜಿಟಲ್ ಕಾವಲುಗಾರ ಇದ್ದ ಹಾಗೆ. ಇನ್ನು ಫೇಸ್ ಐಡಿ, ನಮ್ಮ ಫೋನನ್ನು ಮುಖ ತೋರಿಸಿ ಅನ್ಲಾಕ್ ಮಾಡೋದು. ಅಥವಾ ಫೇಸ್ಬುಕ್ನಲ್ಲಿ ಒಂದು ಫೋಟೋ ಹಾಕಿದ ತಕ್ಷಣ ಅದರಲ್ಲಿರೋ ಫ್ರೆಂಡ್ಸ್ ಯಾರು ಅಂತ ಅದೇ ಗುರುತಿಸಿ ಟ್ಯಾಗ್ ಮಾಡೋಕೆ ಸಜೆಸ್ಟ್ ಮಾಡುತ್ತಲ್ಲ, ಅದೆಲ್ಲ. ಇವೆಲ್ಲವೂ ಇಮೇಜ್ ರೆಕಗ್ನಿಷನ್ ಅನ್ನೋ ತಂತ್ರಜ್ಞಾನ. ಲಕ್ಷಾಂತರ ಫೋಟೋಗಳನ್ನು ನೋಡಿ ಮುಖಗಳನ್ನು ಗುರುತಿಸುವುದನ್ನ ಅದು ಕಲ್ತಿರುತ್ತೆ. ಹಾಗಾದ್ರೆ ಇಷ್ಟೆಲ್ಲ ಸ್ಮಾರ್ಟ್ ಆಗಿ ಕೆಲಸ ಮಾಡೋ ಈ ಯಂತ್ರಗಳು ಕಲಿಯೋದು ಹೇಗೆ? ಇದರಲ್ಲಿ ಮುಖ್ಯವಾಗಿ 3 ವಿಧದ ಕಲಿಕೆಯ ಶೈಲಿಗಳಿವೆ. ಒಂದೊಂದಾಗಿ ನೋಡೋಣ. ಮೊದಲನೆಯದು ಸೂಪರ್ವೈಸ್ಡ್ ಲರ್ನಿಂಗ್, ಅಂದ್ರೆ ಮೇಲ್ವಿಚಾರಣೆಯ ಕಲಿಕೆ. ಇದನ್ನ ಸರಳವಾಗಿ ಹೇಳೋದಾದ್ರೆ, ನಾವು ಪರೀಕ್ಷೆಗೆ ಉತ್ತರಗಳಿರೋ ಗೈಡ್ ಇಟ್ಕೊಂಡು ಓದಿದ ಹಾಗೆ. ಇಲ್ಲಿ ಸಿಸ್ಟಮ್ಗೆ ಪ್ರಶ್ನೆ ಮತ್ತು ಅದಕ್ಕೆ ಸರಿಯಾದ ಉತ್ತರ ಎರಡನ್ನೂ ಮೊದಲೇ ಕೊಟ್ಟು ತರಬೇತಿ ಕೊಡ್ಲಾಗತ್ತೆ. ಉದಾಹರಣೆಗೆ, ಸಾವಿರಾರು ಇಮೇಲ್ಗಳನ್ನ ತೋರಿಸಿ, ನೋಡು ಇದು ಸ್ಪ್ಯಾಮ್ ಇಮೇಲ್, ಇದು ಒಳ್ಳೆಯ ಇಮೇಲ್ ಅಂತ ಲೇಬಲ್ ಮಾಡಿ ಹೇಳ್ಕೊಡೋದು. ನಮ್ಮ ಇನ್ಬಾಕ್ಸ್ಗೆ ಬರೋ ಸ್ಪ್ಯಾಮ್ ಇಮೇಲ್ಗಳನ್ನ ಆಟೋಮ್ಯಾಟಿಕ್ ಆಗಿ ಫಿಲ್ಟರ್ ಮಾಡೋದು, ಹಳೆಯ ಡೇಟಾವನ್ನ ನೋಡಿ ನಾಳಿನ ಸ್ಟಾಕ್ ಮಾರ್ಕೆಟ್ ಬೆಲೆಯನ್ನ ಊಹಿಸೋದು, ಅಥವಾ ಒಂದು ಎಕ್ಸ್ರೇ ಇಮೇಜ್ ನೋಡಿ ರೋಗ ಪತ್ತೆ ಮಾಡೋದು, ಇವೆಲ್ಲವೂ ಸೂಪರ್ವೈಸ್ಡ್ ಲರ್ನಿಂಗ್ನ ಉದಾಹರಣೆಗಳು. ಎರಡನೆಯದು ಅನ್ಸೂಪರ್ವೈಸ್ಡ್ ಲರ್ನಿಂಗ್. ಇಲ್ಲಿ ಯಾವುದೇ ಉತ್ತರಗಳಿರೋ ಗೈಡ್ ಇರೋದಿಲ್ಲ. ಇಲ್ಲಿ ಏನಾಗತ್ತೆ ಅಂದ್ರೆ, ಒಂದು ದೊಡ್ಡ ರಾಶಿ ಡೇಟಾವನ್ನ ಸಿಸ್ಟಮ್ಗೆ ಕೊಟ್ಟು, ಇದರಲ್ಲಿ ನೀನೇನಾದ್ರೂ ಗುಂಪುಗಳನ್ನ, ಪ್ಯಾಟರ್ನ್ಗಳನ್ನ ಕಂಡುಹಿಡಿ ಅಂತ ಹೇಳಿದ ಹಾಗೆ.
ಆಗ ಸಿಸ್ಟಮ್ ತಾನಾಗಿಯೇ ಆ ಡೇಟಾದಲ್ಲಿ ಅಡಗಿರೋ ಗುಂಪುಗಳನ್ನ ಮತ್ತೆ ಸಂಬಂಧಗಳನ್ನ ಹುಡುಕಲು ಶುರು ಮಾಡುತ್ತೆ. ಉದಾಹರಣೆಗೆ ಅಮೆಜಾನ್ ಅಥವಾ ಫ್ಲಿಪ್ಕಾರ್ಟ್ನಂತಹ ಸೈಟ್ಗಳು ತಮ್ಮ ಕೋಟ್ಯಾಂತರ ಗ್ರಾಹಕರನ್ನ ಅವರವರ ಖರೀದಿ ಹವ್ಯಾಸಗಳಿಗೆ ತಕ್ಕಂತೆ ಬೇರೆ ಬೇರೆ ಗುಂಪುಗಳಾಗಿ ವಿಂಗಡಿಸ್ತವೆ. ಹೀಗೆ ಮಾಡೋದ್ರಿಂದ ಪ್ರತಿಯೊಂದು ಗುಂಪಿಗೆ ಸರಿಹೊಂದುವಂತಹ ಆಫರ್ಗಳನ್ನ ಕೊಡೋಕೆ ಸಾಧ್ಯವಾಗುತ್ತೆ. ಮೂರನೆಯದು ಮತ್ತು ಕೊನೆಯದು ರೀಇನ್ಫೋರ್ಸ್ಮೆಂಟ್ ಲರ್ನಿಂಗ್. ಇದು ತುಂಬಾನೇ ಇಂಟ್ರೆಸ್ಟಿಂಗ್. ಇದು ನಾವು ಒಂದು ಸಾಕುಪ್ರಾಣಿಗೆ ಟ್ರೈನಿಂಗ್ ಕೊಟ್ಟ ಹಾಗೆ. ಅದು ಸರಿಯಾದ ಕೆಲಸ ಮಾಡಿದಾಗ ಅದಕ್ಕೊಂದು ಬಹುಮಾನ ಅಂದ್ರೆ ರಿವಾರ್ಡ್ ಕೊಡೋದು, ತಪ್ಪು ಮಾಡಿದ್ರೆ ಒಂದು ಪೆನಾಲ್ಟಿ. ಇದೇ ರೀತಿ ಪ್ರಯತ್ನ ಮತ್ತು ತಪ್ಪುಗಳ ಮೂಲಕ ಯಾವುದು ಸರಿ ಯಾವುದು ತಪ್ಪು ಅಂತ ಸಿಸ್ಟಮ್ ತಾನಾಗಿಯೇ ಕಲಿತ್ಕೊಳ್ತಾ ಹೋಗುತ್ತೆ. ಮನುಷ್ಯರಿಗಿಂತ ಚೆನ್ನಾಗಿ ವಿಡಿಯೋ ಗೇಮ್ ಆಡೋ ಎಐಗಳನ್ನ ನೋಡಿರ್ತೀವಿ ಅಲ್ವಾ? ಅಥವಾ ತಾನಾಗಿಯೇ ನಡೆಯಲು ಕಲಿಯೋ ರೋಬೋಟ್ಗಳು. ಇನ್ನು ತುಂಬಾ ಕಷ್ಟಕರವಾದ ಸಂದರ್ಭಗಳಲ್ಲಿ ನಿರ್ಧಾರ ತೆಗೆದುಕೊಳ್ಳುವ ಸೆಲ್ಫ್ ಡ್ರೈವಿಂಗ್ ಕಾರ್ಗಳು. ಇವೆಲ್ಲವೂ ಇದೇ ರೀಇನ್ಫೋರ್ಸ್ಮೆಂಟ್ ಲರ್ನಿಂಗ್ ವಿಧಾನದಿಂದ ತರಬೇತಿ ಪಡೆದಿರ್ತವೆ. ಹಾಗಾದ್ರೆ ಈ ಕಲಿಕೆಯ ಶೈಲಿಗಳನ್ನ ಬಳಸಿ ಇನ್ನಷ್ಟು ನಿರ್ದಿಷ್ಟವಾಗಿ ಯಾವ್ಯಾವ ತರಹದ ಕೆಲಸಗಳನ್ನ ಮಾಡಬಹುದು ಅಂತ ನೋಡೋಣ. ಇದನ್ನ ತುಂಬಾ ಸರಳವಾಗಿ ಅರ್ಥ ಮಾಡಿಕೊಳ್ಳೋಣ. ಸೂಪರ್ವೈಸ್ಡ್ ಲರ್ನಿಂಗ್ನಲ್ಲೇ 2 ಮುಖ್ಯ ವಿಧಗಳಿವೆ. ಒಂದು ಮನೆಯ ಬೆಲೆ ನಾಳೆ ಎಷ್ಟಾಗಬಹುದು ಅಂತ ಒಂದು ಸಂಖ್ಯೆಯನ್ನ ಊಹಿಸೋದು. ಇದನ್ನ ರಿಗ್ರೆಷನ್ ಅಂತಾರೆ. ಇನ್ನೊಂದು ಈ ಇಮೇಲ್ ಸ್ಪ್ಯಾಮ್ ಹೌದಾ ಅಲ್ವಾ ಅಂತ ವರ್ಗ ಮಾಡೋದು. ಇದನ್ನ ಕ್ಲಾಸಿಫಿಕೇಶನ್ ಅಂತಾರೆ. ಅದೇ ರೀತಿ ಅನ್ಸೂಪರ್ವೈಸ್ಡ್ ಲರ್ನಿಂಗ್ನಲ್ಲಿ ಡೇಟಾವನ್ನ ತಾನಾಗಿಯೇ ಗುಂಪು ಮಾಡೋದಕ್ಕೆ ಕ್ಲಸ್ಟರಿಂಗ್ ಅಂತ ಕರೀತಾರೆ. ಸರಿ, ಇದೆಲ್ಲ ಆಯ್ತು. ಈ ಮೂಲಭೂತ ಕಲಿಕೆಯ ತತ್ವಗಳು ಇವತ್ತಿನ ಅತ್ಯಾಧುನಿಕ ಟೆಕ್ನಾಲಜಿಗೆ ಹೇಗೆ ಅಡಿಪಾಯ ಹಾಕಿವೆ ಅಂತ ನೋಡೋಣ. ಇಲ್ಲಿ ಒಂದು ಇಂಟ್ರೆಸ್ಟಿಂಗ್ ವಿಷಯ ಏನಂದ್ರೆ, ಇವತ್ತು ಇಡೀ ಜಗತ್ತಿನಲ್ಲಿ ಸಂಚಲನ ಮೂಡಿಸಿರೋ ಚಾಟ್‌ಜಿಪಿಟಿಯಂತಹ ಲಾರ್ಜ್ ಲ್ಯಾಂಗ್ವೇಜ್ ಮಾಡೆಲ್ಗಳು ಅಂದ್ರೆ LLMಗಳು, ಅವು ಕೂಡ ಕೆಲಸ ಮಾಡೋದು ನಾವು ಈಗ ಮಾತಾಡ್ದ ಇದೇ ಮೂಲಭೂತ ತತ್ವಗಳ ಮೇಲೆನೆ. ಹೌದು, ಅವುಗಳ ಅಡಿಪಾಯ ಕೂಡ ಇದೇ ಸೂಪರ್ವೈಸ್ಡ್ ಮತ್ತು ಅನ್ಸೂಪರ್ವೈಸ್ಡ್ ಲರ್ನಿಂಗ್. ಒಂದೇ ವ್ಯತ್ಯಾಸ ಅಂದ್ರೆ ಅಲ್ಲಿ ಬಳಸೋ ಡೇಟಾದ ಪ್ರಮಾಣ ಮತ್ತು ಸಂಕೀರ್ಣತೆ ಮಾತ್ರ ಸಾವಿರಾರು ಪಟ್ಟು ಹೆಚ್ಚು. ಹಾಗಾದ್ರೆ ಕೊನೆಗೆ ಒಂದು ಪ್ರಶ್ನೆ. ಈ ಯಂತ್ರಗಳು ಕಲಿಯೋ ಸಾಮರ್ಥ್ಯ ದಿನೇ ದಿನೇ ಇನ್ನಷ್ಟು ಚುರುಕಾಗ್ತಾ ಇದೆ. ಹೀಗೆ ಮುಂದುವರೆದ್ರೆ ಮನುಷ್ಯರು ಇವತ್ತು ಅಸಾಧ್ಯ ಅಂತ ಅಂದ್ಕೊಂಡಿರೋ ಯಾವೆಲ್ಲ ದೊಡ್ಡ ದೊಡ್ಡ ಸವಾಲುಗಳಿಗೆ ಉತ್ತರ ಕಂಡಿಡಿಬಹುದು? ಇದು ಕೇವಲ ಟೆಕ್ನಾಲಜಿಯ ಪ್ರಶ್ನೆಯಲ್ಲ. ನಮ್ಮ ಸೃಜನಶೀಲತೆ ಮತ್ತು ನಮ್ಮೆಲ್ಲರ ಭವಿಷ್ಯದ ಮೇಲೆ ಇದು ಯಾವ ರೀತಿ ಪರಿಣಾಮ ಬೀರಬಹುದು? ಖಂಡಿತ ಇದೊಂದು ನಾವು ಯೋಚಿಸಲೇಬೇಕಾದ ವಿಷಯ.